ಬೆಳಿಗ್ಗೆ ಎದ್ದಾಗ ಟೈಮ್ 5:35 ಆಗಿತ್ತು. ಮೊದಲು ದೇವಿಗೆ ನಮಸ್ಕಾರ ಮಾಡಿಕೊಂಡು ತುಳಸಿ ದೇವಿಗೆ ಒಂದು ನಮಸ್ಕಾರ ಮಾಡಿಕೊಂಡು ಮನೆ ಹೊರಗಡೆ ಬಂದೆ. ವಿಪರೀತ ಚಳಿ. ಈಗಂತೂ ಬ್ಯಾಂಗ್ಳೂರಲ್ಲಿ ಎಷ್ಟು ಚಳಿ ಇದೆ ಅಂತ ನಿಮಗೆ ಗೊತ್ತಿದೆ. ಅಂಥದ್ರಲ್ಲಿ ನಾವು ತಾಯಂದಿರು ಇಷ್ಟು ಬೆಳಿಗ್ಗೆನೇ ಇದ್ದು ಹಸ್ಬೆಂಡ್ಗೆ ಮಕ್ಕಳಿಗೆ ಬ್ರೇಕ್ಫಾಸ್ಟ್ ಲಂಚಿಗೆ ರೆಡಿ ಮಾಡ್ತೀವಿ. ನಮಗೂ ಕೂಡ ವಿಪರೀತ ಚಳಿ ಆಗುತ್ತೆ. ಆದರೂ ಕೂಡ ನಮ್ಮ ಮನೆಯವ್ರ ಮೇಲಿರೋಂಥ ಪ್ರೀತಿ ಕಾಳಜಿಗೆ ಬೇಗನೆ ಎದ್ದು ಅಡುಗೆ ಮಾಡ್ತೀವಿ. ಒಂದು ಥ್ಯಾಂಕ್ಸ್ನು ಕೂಡ ಎಕ್ಸ್ಪೆಕ್ಟ್ ಮಾಡ್ತೀರಾ. ನಾನು ಬೆಳಿಗ್ಗೆ ಎದ್ದಿದ ತಕ್ಷಣ ಮೊದಲಿಗೆ ಒಂದು ಗ್ಲಾಸ್ ಬೆಚ್ಚಗಿರೋ ನೀರಲ್ಲಿ 1 ಟೇಬಲ್ ಸ್ಪೂನ್ ಜೇನುತುಪ್ಪನ ಹಾಕೊಂಡು ಕುಡಿತೀನಿ. ಇದು ನನ್ನ ವೆಯ್ಟ್ ಲಾಸ್ ಜರ್ನಿಗೆ ತುಂಬಾ ಹೆಲ್ಪ್ ಮಾಡಿದೆ ಅಂತ ಹೇಳ್ಬೋದು. ಇವತ್ತು ತರಕಾರಿ ಸಾಂಬಾರು ಮಾಡ್ತಾ ಇದ್ದೀನಿ. ಜೊತೆಗೆ ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಇಡ್ಲಿ ಮಾಡ್ತಾ ಇದ್ದೀನಿ. ಬೇಳೆ ಸಾಂಬಾರು ಇರುತ್ತೆ, ಮಧ್ಯಾಹ್ನಕ್ಕೆ ರೈಸ್ ಮಾಡ್ಕೊಂಡ್ರೆ ಆಗುತ್ತೆ. ಇವತ್ತು ನಾನು ಯೂಸ್ ಮಾಡ್ತಾ ಇರೋಂಥ ಬೇಳೆ ಸಾಂಬಾರು ಪೌಡ್ರು ಮಂಜುಳಾ ಅಂತ ಕಳಿಸ್ಕೊಟ್ಟಿದ್ದಾರೆ. ಪ್ಯೂರ್ ಹೋಮ್ ಮೇಡ್ ಪ್ರಾಡಕ್ಟ್. ಇವ್ರ ಹತ್ರ ನಾನ್ ವೆಜ್ ಸಾಂಬಾರು ಪೌಡ್ರು, ಬೇಳೆ ಸಾಂಬಾರು ಪೌಡ್ರು, ರಸಂ ಪೌಡ್ರು, ಹಾಗೆ ಮೆಂತ್ಯ ಮುದ್ದೆ ಹಿಟ್ಟು, ರಾಗಿ ಹುರಿ ಹಿಟ್ಟು ಪ್ರತಿಯೊಂದು ಕೂಡ ಸಿಗುತ್ತೆ. ಯಾವುದೇ ರೀತಿ ಪ್ರಿಸರ್ವೇಟಿವ್ ಇರಲ್ಲ. ಈ ಬಿಸ್ನೆಸ್ನ ಈಗ ತಾನೇ ಸ್ಟಾರ್ಟ್ ಮಾಡಿದ್ದಾರೆ. ಒಬ್ಬ ಹೆಣ್ಮಗಳು ಮಾಡ್ತಾ ಇರೋದ್ರಿಂದ ಇವರಿಗೆ ನಿಮ್ಮೆಲ್ಲರ ಸಪೋರ್ಟ್ ಇರುತ್ತೆ ಅಂಥೇಳಿ ನಾನು ಭಾವಿಸ್ತೀನಿ. ನಿಮ್ಗೇನಾದರೂ ಬೈ ಮಾಡೋ ಇಂಟ್ರೆಸ್ಟ್ ಇದ್ದರೆ ಇವ್ರ ನಂಬರ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ಕಾಂಟ್ಯಾಕ್ಟ್ ಮಾಡಿ, ಫ್ರೆಶ್ ಆಗಿ ಮಾಡಿ ಡೆಲಿವರಿ ಕೊಡ್ತಾರೆ. ಈಗ ಬಿಸಿ ಬಿಸಿಯಾಗಿರೋಂಥ ತರಕಾರಿ ಸಾಂಬಾರು ರೆಡಿ ಆಯಿತು. ಇಡ್ಲಿನೂ ಆಯಿತು. ಈಗ ಮಕ್ಕಳಿಗೆ ಲಂಚ್ ಬಾಕ್ಸ್ನ ಪ್ಯಾಕ್ ಮಾಡಿ ಪ್ರತಿದಿನ ಚಿನ್ನಿಗೂ ಕೂಡ 1 ಗ್ಲಾಸ್ ಬೆಚ್ಚಗಿರೋ ಹಾಲಲ್ಲಿ ಜೇನುತುಪ್ಪ ಹಾಕ್ಕೊಡ್ತೀನಿ. ಬೋನ್ ಡೆವಲಪ್ಮೆಂಟ್ಗೆಲ್ಲ ಇದು ಕೂಡ ತುಂಬಾ ಒಳ್ಳೆಯದು. ಅವಳು ಕೂಡ ಹಾಲು ಕುಡಿದು ಸ್ಕೂಲಿಗೆ ಹೊರಟ್ಲು. ಈಗ ಮನೆ ಕೆಲಸನೆಲ್ಲ ಮುಗಿಸ್ಕೊಂಡು ನಾನು ಕೂಡ ಸ್ನಾನ ಮುಗಿಸ್ಕೊಂಡು ಬಂದು ಹನುಮದ್ ವ್ರತ ಇತ್ತಲ್ಲ, ಹಾಗಾಗಿ ಮನೆಯಲ್ಲಿ ಆಂಜನೇಯ ಸ್ವಾಮಿ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದೆ. ಇದಾಗಿತ್ತು ಹನುಮ ಜಯಂತಿ ದಿನದ